ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸಲಾಗಿದೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕೈಬಿಡುವಂತೆ ಒತ್ತಾಯವನ್ನು ಮಾಡಲಾಗಿದೆ. ಇವತ್ತು ದಕ್ಷಿಣ ಭಾರತದ ಸಿಎಂಗಳ ಸಭೆಯಲ್ಲಿ ತಮಿಳುನಾಡು ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ. ತಮಿಳುನಾಡಿಗೆ ಅಗತ್ಯ ನೀರು ಬಿಡುಗಡೆ ಮಾಡಬೇಕು, ಕರ್ನಾಟಕಕ್ಕೆ ನಿರ್ದೇಶನವನ್ನ ಕೊಡಿ ಅಂತ ಹೇಳಿ ಅಲ್ಲಿನ ಸಿಎಂ ವಿಜಯ್ ಒತ್ತಾಯವನ್ನ ಮಾಡಿದ್ದಾರೆ. ಕೆಆರ್ಎಸ್ ಇಂದ ನೀರನ್ನ ಹರಿಸುವಂತೆ ಸಿಎಂ ವಿಜಯ್ ಒತ್ತಡವನ್ನ ಹಾಕಿದ್ದಾರೆ. ಇವತ್ತು ಇದೇ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮತ್ತೆ ತಮಿಳುನಾಡಿನ ಸಿಎಂ ವಿಜಯ್ ಮುಖಾಮುಖಿ ಆಗಿದ್ದಾರೆ. ಈ ನೀರಾವರಿ ವಿಷಯವಾಗಿ ಪ್ರಸ್ತಾಪ ಆಗೇ ಆಗತ್ತೆ ಅಂತ ನಿರೀಕ್ಷೆಗಳಿದ್ವು. ಅದರಂತೆ ಮೇಕೆದಾಟು ವಿಷಯವನ್ನ ಸಿಎಂ ವಿಜಯ್ ಜೋಸೆಫ್ ಪ್ರಸ್ತಾಪ ಮಾಡ್ತಾ, ಈ ಮೇಕೆದಾಟು ಯೋಜನೆಗೆ ನಮ್ಮ ವಿರೋಧ ಇದೆ, ಅಣೆಕಟ್ಟು ನಿರ್ಮಾಣಕ್ಕೆ ನೀವು ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ನಮಗೆ ನೀರು ಬೇಕು, ಹೆಚ್ಚುವರಿಯಾಗಿ ನೀರನ್ನು ಹರಿಸುವಂತೆ ಕರ್ನಾಟಕಕ್ಕೆ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದಕ್ಷಿಣ ಭಾರತದ ಸಿಎಂಗಳ ಸಭೆ ನಡೀತಾ ಇದೆ. ಆ ಸಭೆಯಲ್ಲೇ ಪ್ರಸ್ತಾಪವನ್ನ ತಮಿಳುನಾಡು ಸಿಎಂ ವಿಜಯ್ ಮಾಡಿದ್ದಾರೆ. ತಮಿಳುನಾಡು ಮತ್ತೆ ಖ್ಯಾತೆಯನ್ನ ತೆಗೆದಿದೆ. ಮೇಕೆದಾಟು ಯೋಜನೆ ವಿಷಯವಾಗಿ ಒಂದು ಕಡೆ ಕೇಂದ್ರ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲೇ ಹೇಳಿದೆ, ಇನ್ನೊಮ್ಮೆ ಡಿಪಿಆರ್ ಮಾಡ್ಕೊಂಬನ್ನಿ ಅಂತ ಹೇಳಿ ಕಳುಹಿಸಲಾಗಿದೆ. ಅಂದ್ರೆ ಒಂದ್ ಕಡೆ ಮೇಕೆದಾಟು ಯೋಜನೆಯ ಕಾರ್ಯರೂಪ ದೃಷ್ಟಿಯಿಂದ ನೋಡೋದಾದ್ರೆ ಕರ್ನಾಟಕ ಸರ್ಕಾರ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಆದರೆ ಪದೇ ಪದೇ ತಮಿಳುನಾಡು ಇದಕ್ಕೆ ಕೊಕ್ಕೆಯನ್ನ ಹಾಕ್ತಾ ಇದೆ, ಆಕ್ಷೇಪಣೆ ಸಲ್ಲಿಕೆ ಮಾಡೋದಿರ್ಬೋದು, ಖ್ಯಾತೆ ತೆಗೆಯೋದನ್ನ ಮಾಡ್ತಾ ಇದೆ. ಇವತ್ತು ಇದೇ ವಿಷಯವಾಗಿ ದಕ್ಷಿಣ ಭಾರತದ ಸಿಎಂಗಳ ಸಭೆಯಲ್ಲಿ ತಮಿಳುನಾಡು ಸಿಎಂ ವಿಜಯ್ ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೆಆರ್ಎಸ್ ನೀರನ್ನ ಹರಿಸೋದಕ್ಕೆ, ಅಂದ್ರೆ ಕಾವೇರಿ ನೀರನ್ನ ಹರಿಸೋದಕ್ಕೆ ಸೂಚನೆ ಕೊಡಬೇಕು ಕರ್ನಾಟಕಕ್ಕೆ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಈ ಹಿಂದೆ ಈ ನೀರಾವರಿ ವಿಷಯವಾಗಿ ಎರಡೂ ರಾಜ್ಯಗಳ ನಡುವೆ ಮಾತುಕತೆಗೆ ಸಿಎಂ ವಿಜಯ್ ಅವರೇ ಒಂದು ಉತ್ಸಾಹವನ್ನ ತೋರಿದ್ರು. ಈ ನಿಟ್ಟಲ್ಲಿ ಪತ್ರವನ್ನ ಬರೆದಿದ್ರು. ಅದಕ್ಕೆ ಪರ ವಿರೋಧ ಸಾಕಷ್ಟು ವ್ಯಕ್ತವಾಗಿತ್ತು. ಅದು ಸೆಕೆಂಡ್ರಿ, ಬಟ್ ಅದು ಪೋಸ್ಟ್ಪೋನ್ ಆಯಿತು. ಡಿಕೆ ಶಿವಕುಮಾರ್ ಅವರು ಮುಂದೆ ನೋಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡಿದ್ರು. ಈ ಬೆನ್ನಲ್ಲೇ ಇವತ್ತೊಂದು ವೇದಿಕೆ ಸೃಷ್ಟಿಯಾಗಿದೆ. ದಕ್ಷಿಣ ಭಾರತದ ಸಿಎಂಗಳ ಸಭೆ. ಅಫ್ಕೋರ್ಸ್ ನೀರಾವರಿ ವಿಷಯ ಪ್ರಸ್ತಾಪ ಆಗುತ್ತೆ ಅಂತ ನಿರೀಕ್ಷೆಗಳಿತ್ತು. ಈಗ ಸಿಎಂ ವಿಜಯ್ ಜೋಸೆಫ್ ಯಾವ ತರ ಒಂದು ಅಡ್ಡಿಗಾಲನ್ನ ಹಾಕಿದ್ದಾರೆ ನೀರಾವರಿ ವಿಷಯವಾಗಿ, ಮೇಕೆದಾಟು ವಿಷಯವಾಗಿ ಎಸ್ಪೆಷಲಿ. ಸಿಟಿ ಪ್ರಮುಖವಾಗಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಇವತ್ತು ನಡೀತಾ ಇದೆ. ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆ ಆಯೋಜನೆ ಆಗಿತ್ತು. ಈಗಾಗಲೇ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿರುವಂತಹ ನಿರ್ಣಯಗಳ ವಿಚಾರವಾಗಿ ಚರ್ಚೆಯು ಕೂಡ ನಡೆದಿದೆ. ಈಗಾಗಲೇ ತಮಿಳುನಾಡು ಸಿಎಂ ಮೇಕೆದಾಟು ವಿಚಾರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದು ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡಬಾರದು, ತಮಿಳುನಾಡಿನ ವಿರುದ್ಧ ಇದೆ, ತಮಿಳುನಾಡಿನ ಹಿತದ ವಿರುದ್ಧ ಇದೆ ಅನ್ನುವಂತ ರೀತಿಯಲ್ಲಿ ಅವರ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿಯೇ ಈ ಒಂದು ಪ್ರಸ್ತಾಪವನ್ನು ಅವರು ಮಾಡಿರುವಂತದ್ದು. ಜೊತೆಗೆ ಈ ಒಂದು ಏನು ಮೇಕೆದಾಟು ಯೋಜನೆ ಇದೆ, ಈ ಒಂದು ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಆಗಬಾರದು ಅನ್ನೋ ರೀತಿಯಲ್ಲಿ ಅವರು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ರಾಜ್ಯದ ವಿಚಾರವನ್ನ, ಜೊತೆಗೆ ಮೇಕೆದಾಟಿನ ಯಾವ ರೀತಿಯಾಗಿ ಸಹಕಾರಿ ಆಗತ್ತೆ ಅನ್ನುವಂತ ಅಂಶವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ಏನು ಸಭೆ ಇದೆ, ಈ ಒಂದು ಸಭೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಪ್ರತಿನಿಧಿಗಳು ಭಾಗಿಯಾಗಿದ್ರು. ಸಿಎಂ ಹಾಗೆ ಡಿಸಿಎಂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ತೆಲಂಗಾಣದ ಡಿಸಿಎಂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಪ್ರಮುಖವಾದ ಅಜೆಂಡಾ ಏನಂತಂದ್ರೆ ಇವತ್ತಿನ ಸಭೆಯದು ದಕ್ಷಿಣ ಭಾರತದ ರಾಜ್ಯಗಳ ಸಂಬಂಧಪಟ್ಟಂತೆ ವಿವಾದಗಳಿರ್ಬೋದು, ಸಹಕಾರ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳನ್ನ ಮಾಡಲಾಗತ್ತೆ. ಇವತ್ತಿನ ಸಭೆಯಲ್ಲಿ ಜೋಸೆಫ್ ವಿಜಯ್ ಅವರು ಈಗಾಗಲೇ ಈ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆಯನ್ನ ಆಗೋದಕ್ಕೆ ಬಿಡಬಾರ್ದು ಅನ್ನುವಂತ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ವಿಚಾರವನ್ನ ಯಾವ ರೀತಿಯಾಗಿ ಹೇಳ್ತಾರೆ, ಜೊತೆಗೆ ಈ ಒಂದು ಮೇಕೆದಾಟು ಯೋಜನೆಯನ್ನ ಮಾಡಿದ್ರೆ ಯಾವ ರೀತಿಯಾಗಿ ತಮಿಳುನಾಡಿಗೆ ಅನುಕೂಲ ಆಗುತ್ತೆ, ಈ ಎಲ್ಲ ಅಂಶಗಳನ್ನು ಕೂಡ ಇವತ್ತು ಅಲ್ಲಿ ಉಲ್ಲೇಖ ಮಾಡುವಂತ ಸಾಧ್ಯತೆಯೂ ಕೂಡ ಇರುವಂತದ್ದು. ಯಾವುದೇ ನಿರ್ಧಾರಗಳಾಗೋದಿಲ್ಲ, ಆದ್ರೆ ಇವತ್ತಿನ ಸಭೆಯಲ್ಲಿ ಒಂದಿಷ್ಟು ವಿಚಾರಗಳ ಚರ್ಚೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಕೂಡ ಮುಂದಿನ ದಿನಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಇವತ್ತಿನ ಸಭೆಯಲ್ಲಿನ ಆಯಾ ರಾಜ್ಯಗಳ ವಾದ ಇಂಥದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಅದೇ ಒಂದು ಕಾರಣಕ್ಕಾಗಿ ಇವತ್ತಿನ ಸಭೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿತ್ತು. ಇವತ್ತಿನ ಸಭೆಯಲ್ಲಿ ವಿಜಯ್ ಅವರು ಮೇಕೆದಾಟಿಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು ಎಲ್ಲ ಒಂದ್ ಕಡೆ ಈ ಒಂದು ಯೋಜನೆಗೆ ಅಡ್ಡಗಾಲನ್ನ ಹಾಕುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ತಮಿಳುನಾಡು ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಕ್ಷಿಣ ರಾಜ್ಯಗಳ ಮಂಡಳಿ ಸಭೆಯಲ್ಲಿ ಕೂಡ ಆ ಒಂದು ಅಂಶವನ್ನು ಉಲ್ಲೇಖ ಮಾಡಿದರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಉತ್ತರ ಏನ್ ಕೊಟ್ಟಿದ್ದಾರೆ ಅದ್ರ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕಾರ್ತಿಕ್.